ವೀಕ್ಷಕರೇ, ವೆರಾಂಡಾ ರೇಸ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸೆಷನ್ ಅಲ್ಲಿ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಚರ್ಚೆ ಮಾಡೋಣ. ಕರೆಂಟ್ ಅಫೇರ್ಸ್ ಯಾಕೆ? ಈಗಾಗಲೇ ಎಕ್ಸಾಮಿನೇಷನ್ ನೋಟಿಫಿಕೇಶನ್ಸ್ ಕೆಲವೊಂದು ಆಚೆ ಬಂದಿದೆ, ಕೆಲವೊಂದು ಎಲೆಕ್ಷನ್ ನಂತರ ಬರೋದ್ರಲ್ಲಿ ಇದೆ. ಬಟ್ ಟೆಂಟೇಟಿವ್ ಡೇಟ್ಸ್ ಪ್ರಕಾರ ಆಗಸ್ಟ್ 3ನೇ ತಾರೀಕು ಮತ್ತೆ 4ನೇ ತಾರೀಕು ಆಲ್ರೆಡಿ RRB PO ಶೆಡ್ಯೂಲ್ ಆಗಿದೆ. IBPS ಕ್ಯಾಲೆಂಡರ್ ಕೂಡ ಔಟ್ ಆಗಿದೆ. ಅದರ ಪ್ರಕಾರ ಲಾಸ್ಟ್ ಇಯರ್ ಟ್ರೆಂಡ್ ನೋಡಿದ್ರೆ ಅದೇ ಟೆಂಟೇಟಿವ್ ಡೇಟ್ಸ್ ಅಲ್ಲೇನೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಈ ವರ್ಷ ಕೂಡ ಅದೇ ತರ ನಡೆಯುತ್ತೆ ಅಂತ ನಾವೆಲ್ಲ ಅನ್ಕೊಂಡು ಹೋಗೋಣ, ಪೋಸ್ಟ್ಪೋನ್ ಆಗಲ್ಲ ಅಂತ. ಸೊ ಹಂಗೆ ನೋಡಿದ್ರೆ ಆಗಸ್ಟ್ ಅಲ್ಲಿ ಎಕ್ಸಾಮ್ ಇದೆ ಅಂದ್ರೆ ನಮ್ಮ ಹತ್ರ ಬಹಳ ದಿನ ಉಳ್ಕೊಂಡಿಲ್ಲ. ಹಾಗಾಗಿ ನಾವು ಇವತ್ತಿಂದಾನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಒಂದೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡೋ ಎಲ್ಲಾ ಚಾನ್ಸಸ್ ಇರುತ್ತೆ. ಈ ಒಂದು ನಿಮ್ಮ ಕನಸಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಮ್ಮ ವೆರಾಂಡಾ ರೇಸ್ ವಿಜಯನಗರ ಬ್ರಾಂಚ್ ಅಲ್ಲಿ 20th ಮೇ ಇಂದ ಹೊಸ ಬ್ಯಾಚಸ್ ಕೂಡ ಶುರುವಾಗ್ತಾ ಇದೆ. ಈ ಹೊಸ ಬ್ಯಾಚ್ ಗಳಿಂದ ನಾವ್ ಏನ್ ಕಲ್ತ್ಕೊಳ್ಬಹುದು, ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಎಲ್ಲ ಪ್ರತಿಯೊಂದು ಶಾರ್ಟ್ ಕಟ್ಸ್ ಆಗ್ಲಿ, ಚಾಪ್ಟರ್ ವೈಸ್ ಆಗ್ಲಿ ಅಥವಾ ಮಾಕ್ ಟೆಸ್ಟ್ ಆಗ್ಲಿ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಕರೆಂಟ್ ಅಫೇರ್ಸ್ ಅನ್ನು ತಗೊಂಡ್ ಬಂದಿದ್ದೀವಿ. ಇವತ್ತಿನ ಕರೆಂಟ್ ಅಫೇರ್ಸ್ ಅಂತಂದ್ರೆ ನಾವು ಒಂದು ಕ್ಷಣ ಭಯ ಪಡ್ಕೊಳ್ತೀವಿ ಅಲ್ಲ, ಅಯ್ಯೋ ಕರೆಂಟ್ ಅಫೇರ್ಸ್ ಅಲ್ವಾ ಎಷ್ಟೊಂದಿರುತ್ತೆ ಓದಕ್ಕೆ ಅಂತ. ಬಟ್ ಇವತ್ತಿಂದ ಶುರು ಮಾಡಿದ್ರೆ ಯಾವ್ದು ಕಷ್ಟ ಇರಲ್ಲ, ಎಲ್ಲ ಈಸಿಯಾಗಿ ಆಗ್ಬಿಡುತ್ತೆ. ಅದಕ್ಕೆ ಇವತ್ತಿಂದ ನಾವು ಶುರು ಮಾಡೋಣ ಕರೆಂಟ್ ಅಫೇರ್ಸ್. ಮೇ ಕರೆಂಟ್ ಅಫೇರ್ಸ್ ಇಂದಾನೆ ಶುರು ಮಾಡೋಣ. ಯಾಕಂದ್ರೆ ಮೇ ಶುರು ಆಗಿರೋದು ಮೊನ್ನೆ ಸ್ವಲ್ಪ ದಿನಾನೇ, 8 ದಿನಾನೇ ಆಗಿರೋದು. ಸೊ ಬೇಗ ಕವರ್ ಮಾಡಿದ್ರೆ ನಾವು ಈ ಸತಿ RRB PO ಆಗ್ಲಿ, ಕ್ಲರ್ಕ್ ಆಗ್ಲಿ ಅಥವಾ IBPS ಯಾವುದೇ ಬರುವಂತ ಎಕ್ಸಾಮ್ಸ್ ಆಗ್ಲಿ ನಾವು ಟಾರ್ಗೆಟ್ ಮಾಡಿ ಕ್ಲಿಯರ್ ಖಂಡಿತ ಮಾಡ್ಬೋದು. ಸೊ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವೆಶ್ಚನ್ಸ್ ಕೇಳ್ಬೋದು, ಅದಕ್ಕೆ ನಾವು ಯಾವ ತರ ಪ್ರಿಪೇರ್ ಆಗಿರ್ಬೋದು, ಅದಕ್ಕೆ ತಕ್ಕಂತೆ ಇವತ್ತು ನಾನು ನಿಮ್ ಮುಂದೆ ಕರೆಂಟ್ ಅಫೇರ್ಸ್ ನ ತಂದಿದ್ದೀನಿ. ಸೊ ಕ್ವೆಶ್ಚನ್ಸ್ ಮುಖಾಂತರ ನಾವು ಕರೆಂಟ್ ಅಫೇರ್ಸ್ ನ ಕಲ್ತ್ಕೊಳ್ಳೋಣ. ಸರಿ, ಕ್ವೆಶ್ಚನ್ಸ್ ಮುಖಾಂತರ ಯಾವ ತರ ಕ್ವೆಶ್ಚನ್ಸ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಅದ್ರ ಬೇಸ್ಡ್ ಆಗಿರುವಂತ ಅಂದ್ರೆ ಕೆಲವು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಆಗಿರ್ಬೋದು, ವಾಟ್ ಎವರ್ ಇಸ್ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಸ್ವಲ್ಪ ಥಿಯರಿ ಕೂಡ ಕಲ್ತ್ಕೊಳ್ಳೋಣ. ಸೊ ಫಸ್ಟ್ ಕ್ವೆಶ್ಚನ್ ಇಸ್ Dash. Okay, starting a dash in the start ಆಗ್ತಿದೆ. So Dash has signed a memorandum of understanding with Mohali, Punjab based. Okay, this is a company. Okay, that is Quadrant Future Tech Limited. That is a company. A company startup ಆಗಿರೋದು ಪಂಜಾಬ್ ಅಲ್ಲಿ. So that is why Mohali, Punjab based Quadrant Future Tech Limited to explore and deliver train collision avoidance system Kavach implementation projects in India and other countries. Okay, so ಇದು ಕ್ವೆಶ್ಚನ್ ಏನ್ ಅರ್ಥ ಆಗುತ್ತೆ ಅಂದ್ರೆ, ಯಾವ್ದೋ ಒಂದು ಕಂಪನಿ ಇದೆ, ಅದನ್ನ ನಾವಿಲ್ಲಿ ಫಿಲ್ ಮಾಡಬೇಕು. ಇದು ಇನ್ನು ಪಂಜಾಬ್ ಮೊಹಾಲಿ ಬೇಸ್ಡ್ ಕಂಪನಿ ಕ್ವಾಡ್ರೆಂಟ್ ಫ್ಯೂಚರ್ ಟೆಕ್ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದೆ. ಏನಕ್ಕೋಸ್ಕರ ಅಂತಂದ್ರೆ ಈ ಒಂದು ಕವಚ್ ಅನ್ನೋದೇನಿದೆ, ಓಕೆ, ದಟ್ ಇಸ್ ಟ್ರೈನ್ ಕೊಲಿಷನ್ ಅವಾಯ್ಡೆನ್ಸ್ ಸಿಸ್ಟಮ್. ಓಕೆ, ಇದ್ರ ಬಗ್ಗೆ ಇನ್ನೊಂದಷ್ಟು ಎಕ್ಸ್ಪ್ಲೋರ್ ಮಾಡಿ ಅಥವಾ ಆ ಒಂದು ಸಿಸ್ಟಮ್ ನ ಇನ್ನು ಚೆನ್ನಾಗಿ ಮಾಡಿ ಡೆಲಿವರ್ ಮಾಡೋದಕ್ಕೋಸ್ಕರ ಈ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದ್ದಾರೆ. ಓಕೆ, ಸೊ ಇದನ್ನ ಈ ಒಂದು ಪ್ರಾಜೆಕ್ಟ್ ಏನಿದೆ, ಈ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಈ ಒಂದು ಪ್ರಾಜೆಕ್ಟ್ ನ ಬರೀ ಇಂಡಿಯಾನಲ್ಲ ಬೇರೆ ದೇಶದಲ್ಲೂ ತರುವಂತ ಯೋಜನೆ ಇದೆ. ಹಾಗಾಗಿ ಈ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದ್ದಾರೆ. ನಾವು ವಾಟ್ ಈ ಒಂದು 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಸಮ್ಟೈಮ್ಸ್ 5 ಆಪ್ಷನ್ಸ್ ಇಟ್ ಗೋಸ್ ಆನ್. ಯಾವ್ದನ್ನ ನಾನು ಅಲ್ಲಿ ಫಿಲ್ ಮಾಡಬಹುದು? ಎನಿ ಆನ್ಸರ್ಸ್? ಎನಿ ಗೆಸಸ್? Is it Ministry of Railways, South Western Railways, RailTel Corporation of India Limited, Rail Vikas Nigam Limited or Rail Vikas Nigam? ಯಾವ್ದಿರ್ಬೋದು? What do you think? The answer is RailTel Corporation of India Limited. Okay, so ಈ ಒಂದು this again comes under Ministry of Railways. The Ministry of Railways under ಈ ಒಂದು RailTel Corporation of India ಬರುತ್ತೆ. So RailTel Corporation of India Limited ಈ ಒಂದು ಇನ್ಸ್ಟಿಟ್ಯೂಷನ್ which comes under Ministry of Railways. So ಒಂದೊಂದ್ಸತಿ ನಾವೇನ ಕನ್ಫ್ಯೂಸ್ ಆಗ್ಬಿಡ್ತೀವಿ ಎಕ್ಸಾಮ್ ಅಲ್ಲಿ, because this company is coming under Ministry of Railways, but Ministry of Railways under ಇದೊಂದೇ ಕಂಪನಿ ಬರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈ ಒಂದು ಕಂಪನಿ ಸ್ಪೆಸಿಫಿಕಲಿ has signed MOU with Quadrant Future Tech Limited. Okay, ಏನಕ್ಕೋಸ್ಕರ? ಇವಾಗ there is something called as Kavach. Kavach is a Sanskrit word, right? Something ಯಾವುದು ಕವಚ ಅಂತ ನಾವೇನ್ ಹೇಳ್ತೀವಿ, ಪ್ರೊಟೆಕ್ಷನ್ ಸಿಸ್ಟಮ್ ಅಂದ್ರೆ ಇಟ್ ಇಸ್ ಆಲ್ಸೋ ಇಂಗ್ಲಿಷ್ ಅಲ್ಲಿ ಅದನ್ನ ನಾವು ಆರ್ಮರ್ ಅಂತ ಕೂಡ ಕರಿತೀವಿ. ಸೊ ಇದು ಏನಕ್ಕೆ? ಸೊ ನಾವ್ ಯು ಕ್ಯಾನ್ ಸಿ ದಟ್ ಆಸ್ ಇಟ್ ಈಸ್ ಇಲ್ಲೇ ಮೆನ್ಷನ್ ಮಾಡಿರೋ ಹಾಗೆ
train collision avoidance system. What is it? It is a train collision avoidance system. ಇವಾಗ ಎರಡು ಟ್ರೈನ್ಸ್ ಗಳು ಒಂದೇ ಕಡೆ ಬರ್ತಿರುವಾಗ ಅವ್ರು ಗೊತ್ತಾಗಲ್ಲ, ಒಬ್ಬೊಬ್ರು ಹೈ ಸ್ಪೀಡ್ ಅಲ್ಲಿ ಬರ್ತಿರ್ತಾರೆ. ಸೊ ಏನೋ ಒಂದು ಮಿಸ್ಕಮ್ಯುನಿಕೇಶನ್ ಆಗಿದ್ದಾಗ ಅಪಘಾತ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಒಂದು ಆಕ್ಸಿಡೆಂಟ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಟ್ರೈನ್ ಕೊಲಿಷನ್ ಅವಾಯ್ಡೆನ್ಸ್ ಸಿಸ್ಟಮ್, ಮುಂಚೆ ಅದನ್ನ ಟ್ರೈನ್ ಕೊಲಿಷನ್ ಅವಾಯ್ಡೆನ್ಸ್ ಸಿಸ್ಟಮ್ ಅಂತಾನೆ ಕರೀತಿದ್ದು. ಲೇಟರ್ ಆನ್ ಇಟ್ ವಾಸ್ ರೀಕ್ರಿಸ್ಟೆನ್ಡ್ ಆಸ್ ಕವಚ್. ಓಕೆ, ಸೊ ಈ ಒಂದು ಇಂಪ್ಲಿಮೆಂಟೇಷನ್ ಅಥವಾ ಇದೊಂದು ಸ್ಕೀಮ್ ಅಂತ ಕೂಡ ತಂದಿದ್ದಾರೆ. ಸೊ ಇದರಲ್ಲಿ ಈ ಒಂದು ಪ್ರಾಜೆಕ್ಟ್ಸ್ ಮುಖಾಂತರ ಪ್ರತಿಯೊಂದು ಟ್ರೈನ್ಸ್ ಆಗಲಿ ಅಥವಾ ಟ್ರ್ಯಾಕ್ಸ್ ಆಗಲಿ ಈ ಒಂದು ಕವಚ್ ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ನೌ ವಾಟ್ ಇಸ್ ದಿಸ್ ಕವಚ್? ಕವಚ್ ಬಿಕಮ್ಸ್ ಲಿಟಲ್ ಇಂಪಾರ್ಟೆಂಟ್. ಸೊ ಈ ಒಂದು ಕವಚ್ ಸಿಸ್ಟಮ್ ಏನಿದೆ ಅದು 2012 ಇಂದ ಡೆವಲಪ್ ಮಾಡ್ತಾ ಇದ್ದಾರೆ. 2012 ಇಂದ ಡೆವಲಪ್ ಮಾಡಿದಾಗ ಇಟ್ ವಾಸ್ ನೋನ್ ಆಸ್, ಇನಿಷಿಯಲ್ ಇಟ್ ವಾಸ್ ನೋನ್ ಆಸ್ ಟ್ರೈನ್ ಕೊಲಿಷನ್ ಅವಾಯ್ಡೆನ್ಸ್ ಸಿಸ್ಟಮ್. ಟ್ರೈನ್ ಕೊಲಿಷನ್, ಕೊಲೈಡ್ ಅಂದ್ರೆ ಒಂದಕ್ಕೊಂದು ಡ್ಯಾಶ್ ಆಗಿ ಏನು ಕೊಲೈಡ್ ಆಗ್ಬಿಡುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಓಕೆ ಟ್ರೈನ್ ಕೊಲಿಷನ್ ಅವಾಯ್ಡೆನ್ಸ್ ಸಿಸ್ಟಮ್. ಸೊ ಇದನ್ನ 2012 ಇಂದ ಇದ್ರ ಬಗ್ಗೆ ರಿಸರ್ಚ್ ನಡೀತಿದ್ರು. ಇದನ್ನ 2022 ಬಜೆಟ್ ಅಲ್ಲಿ ಒಂದು ಪ್ರಪೋಸಲ್ ತಂದಿದ್ರು, ಲೈಕ್ ವಿ ವಿಲ್ ಇಂಪ್ಲಿಮೆಂಟ್ ದಟ್ ಅಂತ. ಅಂಡ್ ದಿಸ್ ಇಸ್ ಇದಕ್ಕೆ ಮುಂಚೆ ಕೂಡ ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಟ್ರೈನ್ ಪ್ರೊಟೆಕ್ಷನ್ ಅಂಡ್ ವಾರ್ನಿಂಗ್ ಸಿಸ್ಟಮ್, UK and anti-collision devices. Okay, so ಈ ತರ ಎಲ್ಲ ಇದೆ. This is all there in other countries. ಇದರ ಜೊತೆ ಇವರ ಜೊತೆ collaborate ಮಾಡಿ they have done studies together. ಎಲ್ಲ ಮಾಡಿ they are now developing in India itself. Indigenous development ಮಾಡ್ತಾ ಇದ್ದಾರೆ, ಅಂದ್ರೆ ನಮ್ಮ ದೇಶದಲ್ಲೇ ಮಾಡ್ತಾ ಇದ್ದಾರೆ ಅಂಡರ್ ಆತ್ಮನಿರ್ಭರ್ ಭಾರತ್ ಇನಿಷಿಯೇಟಿವ್. ಓಕೆ, ಸೊ ಆತ್ಮನಿರ್ಭರ್ ಭಾರತ್ ಇನಿಷಿಯೇಟಿವ್ ಅಂದ್ರೆ ಏನು? ಕಮೆಂಟ್ ಮಾಡಿ ಹೇಳಿ, ಇದ್ರ ಬಗ್ಗೆ ಖಂಡಿತ ತಿಳ್ಕೊಂಡಿರ್ಬೇಕು. ಓಕೆ, ನೌ ವಾಟ್ ಇಸ್ ದಿಸ್? ಬೇಸಿಕಲಿ ಈ ಕವಚ್ ಅಂತಂದ್ರೆ ಏನು? ದಟ್ ಇಸ್ ನಥಿಂಗ್ ಬಟ್ ಅ ಸೆಟ್ ಆಫ್ ಸಮ್ ಇಲೆಕ್ಟ್ರಾನಿಕ್ ಗೂಡ್ಸ್. ಓಕೆ, ಸಿಂಪ್ಲಿ ಟು ಸೇ ಒಂದಷ್ಟು ಇಲೆಕ್ಟ್ರಾನಿಕ್ ಗೂಡ್ಸ್ ಗಳು ಒಟ್ಟಿಗೆ ಕೆಲಸ ಮಾಡಕ್ಕೆ ಅವರು ಏನು ಸೈಂಟಿಸ್ಟ್ ಏನಿರ್ತಾರೆ ಅಥವಾ ರಿಸರ್ಚ್ ಡೆವಲಪ್ಮೆಂಟ್ ಏನ್ ಮಾಡ್ತಾರೆ, ದೇ ಆರ್ ಜಸ್ಟ್ ಪ್ಲಾನಿಂಗ್ ಅಕಾರ್ಡಿಂಗ್ಲಿ. ಸೊ ವಾಟ್ ಇಸ್ ದಿಸ್ ಸೆಟ್ ಆಫ್ ಇಲೆಕ್ಟ್ರಾನಿಕ್ ಗೂಡ್ಸ್? ಫಸ್ಟ್ಲಿ ಈ ಇಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ ಏನೇನಿರುತ್ತೆ ಅಂತಂದ್ರೆ ಮೇಜರ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಡಿವೈಸಸ್. ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಡಿವೈಸಸ್ ಈ ಒಂದು ಡಿವೈಸ್ ಎಲ್ಲೆಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ ಅಂದ್ರೆ ಲೋಕೋಮೋಟಿವ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ, ಮತ್ತೆ ಸಿಗ್ನಲಿಂಗ್ ಸಿಸ್ಟಮ್ ಹಾಗೆ ಟ್ರ್ಯಾಕ್ಸ್ ಮೂರು ಕಡೆ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಎಲ್ಲಿ ತಪ್ಪಾದ್ರೂ ಬೇರೆ ಅಂದ್ರೆ ಸಿಗ್ನಲ್ ಇವಾಗ ಒಂದು ಈ ಟ್ರಯಾಂಗಲ್ ನ ಯಾವ್ದು ಬ್ರೇಕ್ ಮಾಡಬಾರ್ದು. ಒಂದ್ ಸಿಸ್ಟಮ್ ಅಲ್ಲಿ ತಪ್ಪಾದ್ರೆ ಇನ್ನೊಂದು ಸಿಸ್ಟಮ್ ಆದ್ರೂ ಎಫಿಷಿಯಂಟ್ ಆಗಿ ಕೆಲಸ ಮಾಡಬೇಕು. ಸೊ ದಿಸ್ ವಾಟ್ ಎವರ್ ದ ಯೂಸಸ್ ವೆರಿ ಹೈ ಫ್ರೀಕ್ವೆನ್ಸಿ ರೇಡಿಯೋ ಐಡೆಂಟಿಫಿಕೇಶನ್. ಓಕೆ, ಅಂಡ್ ಈ ಮೂರು ಸಿಸ್ಟಮ್ ನ ಹೆಂಗೆ ಕನೆಕ್ಟ್ ಮಾಡ್ತಾರೆ? ನಾವು ದಿಸ್ ಇಸ್ ಅ ಡಿವೈಸ್. ಓಕೆ, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಇಟ್ ಇಸ್ ಅ ಡಿವೈಸ್. ಈ ಡಿವೈಸ್ ನ ನಾವು ನೋಡಿದೀವಿ ಲೋಕೋಮೋಟಿವ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ, ಸಿಗ್ನಲಿಂಗ್ ಸಿಸ್ಟಮ್ ಹಾಗೂ ಟ್ರ್ಯಾಕ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಅಂಡ್ ಹೌ ಡು ದೇ ವರ್ಕ್? ದೇ ಪರ್ಫಾರ್ಮ್ ಯೂಸಿಂಗ್ ಅಲ್ಟ್ರಾ ಹೈ ರೇಡಿಯೋ ಫ್ರೀಕ್ವೆನ್ಸೀಸ್. ಓಕೆ, ಸೊ ಹೆಂಗೆ? ದೇ ಬೇಸಿಕಲಿ ವರ್ಕ್ ಆನ್ ಬ್ರೇಕ್ಸ್. ಓಕೆ, ಇವಾಗ ಎದುರುಗಡೆಯಿಂದ ತುಂಬಾ ಜೋರಾಗಿ ಟ್ರೈನ್ ಬರ್ತಾ ಇದೆ, ಕೊಲಿಷನ್ ಆಗೋ ಎಲ್ಲ ಸಾಧ್ಯತೆ ಇದೆ. ಸೊ ವಾಟ್ ಹ್ಯಾಪನ್ಸ್ ಇಸ್ ಥ್ರೂ ದ ರೇಡಿಯೋ ಫ್ರೀಕ್ವೆನ್ಸಿ ಎಲ್ಲ ಕಡೆ ಅಲರ್ಟ್ ಹೋಗುತ್ತೆ. ಇನ್ನೊಂದು ಟ್ರೈನ್ ಯಾವ ಟ್ರ್ಯಾಕ್ ಅಲ್ಲಿ ಇದೆ ಆ ಟ್ರ್ಯಾಕ್ ಗೆ ಹೋಗುತ್ತೆ. ಮತ್ತೆ ಸಿಗ್ನಲಿಂಗ್ ಸಿಸ್ಟಮ್, ಯು ನೋ ದೇರ್ ವಿಲ್ ಬಿ ಮಾನಿಟರಿಂಗ್ ಸಿಸ್ಟಮ್, ಆ ಸಿಗ್ನಲಿಂಗ್ ಸಿಸ್ಟಮ್ ಗೆ ಕೂಡ ಅಲರ್ಟ್ ಹೋಗುತ್ತೆ. ಸೊ ಮೋರ್ ಲೈಕ್ ಹೆಂಗೆ ಅಲರ್ಟ್ ಹೋಗುತ್ತೆ ಅಂದ್ರೆ ಮೋರ್ ಲೈಕ್ ಅ ಸೈರನ್. ಸೊ ಸೈರನ್ ತರ ಅಲಾರಾಮ್ ಎಲ್ಲ ಹೋದಾಗ ಬೇರೆ ಸಿಗ್ನಲಿಂಗ್ ರೂಮ್ ಇರ್ಬೋದು ಅಥವಾ ಬೇರೆ ಟ್ರೈನ್ ಅಲ್ಲಿ ಒಳಗಡೆ ಬೇರೆ ಲೋಕೋಮೋಟಿವ್ಸ್ ಇರ್ಬೋದು, ಅಂಡ್ they it urges the locomotive pilot to put a brake. That is how basically it works. So brake ಮುಖಾಂತರ ನಮಗೆ ಅಲರ್ಟ್ನೆಸ್ ಗೊತ್ತಾಗುತ್ತೆ. Now ಹೆಂಗೆ ನಾವು ನಂಬೋದು ಇದು ನಿಜವಾಗ್ಲೂ ಕೆಲಸ ಮಾಡುತ್ತಾ ಇಲ್ವಾ ಅಂತ? ಅದಕ್ಕೆ ಸ್ಟ್ಯಾಂಡರ್ಡ್ ಅಥಾರಿಟೀಸ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸೇಫ್ಟಿ ಇಂಟಿಗ್ರೇಷನ್ ಲೆವೆಲ್ 4 SIL 4 ಅಂತ ಕೊಟ್ಟಿದ್ದಾರೆ. ಸೊ ಈ ಸೇಫ್ಟಿ ಇಂಟಿಗ್ರೇಷನ್ ಲೆವೆಲ್ 4 ಇದೇನಕ್ಕೆ ಬಳಸ್ತೀವಿ ನಾವು, ಏನಕ್ಕಿದು? ಓಕೆ, SIL1 ಅಂತ ಕೂಡ ಇರುತ್ತೆ. ಓಕೆ, SLI1 ಅಂತ ಕೂಡ ಇರುತ್ತೆ. ದಟ್ ಮೀನ್ಸ್ ಓಕೆ, ದಿಸ್ ಇಸ್ ಆಲ್ಸೋ ಅಗೇನ್ ಸೇಫ್ಟಿ ಇಂಟಿಗ್ರೇಷನ್ ಲೆವೆಲ್ ಅಂತಾನೆ ನಾವು ಹೇಳ್ತೀವಿ. ಸೊ ಬಟ್ ವಾಟ್ ಇಸ್ ದ ಸೇಫ್ಟಿ ಇಂಟಿಗ್ರೇಷನ್ ಲೆವೆಲ್? ಇದನ್ನ ನಾನು ಏನಕ್ಕೆ ಬಳಸಬೇಕು? ಸೇಫ್ಟಿ ಇಂಟಿಗ್ರೇಷನ್ ಅಂದ್ರೆ ನಾನು ಎಷ್ಟು ಮಟ್ಟಿಗೆ ಈ ಒಂದು ಸಿಸ್ಟಮ್ ಮೇಲೆ ನಂಬಿಕೆ ಇಡಬಹುದು ಅನ್ನೋದಕ್ಕೋಸ್ಕರ ಈ ಒಂದು ಲೆವೆಲ್ ನ ಗವರ್ನಮೆಂಟ್ ಅವರು ಸೆಟ್ ಮಾಡ್ತಾರೆ. ಓಕೆ, ಅಂಡ್ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಟೇಕ್ ಕೇರ್ ಆಫ್ ದಟ್. ಸೊ ಸೇಫ್ಟಿ ಇಂಟಿಗ್ರೇಷನ್ ಲೆವೆಲ್ 4 ಅಂತಂದ್ರೆ ದಟ್ ಮೀನ್ಸ್ ಐ ಕ್ಯಾನ್ ಕಂಪ್ಲೀಟ್ಲಿ ರಿಲೈ ಆನ್ ದಟ್. ಕಣ್ಣು ಮುಚ್ಕೊಂಡು ಈ ಒಂದು ಸಿಸ್ಟಮ್ ನ ನಾನು ನಂಬೋದು ಅಂತ ಇದರ ಅರ್ಥ. ಬಟ್ there is also one more. Okay, that is
IL1 ಅಂತಂದ್ರೆ that means it is not completely reliable. ನಾನು ಅದನ್ನ ನಂಬ್ಕೊಂಡಿರಕ್ಕಾಗಲ್ಲ. ಬಟ್ SIL that is ಸೇಫ್ಟಿ ಇಂಟಿಗ್ರಿಟಿ ಲೆವೆಲ್ 4 ಅಂತಂದ್ರೆ ಖಂಡಿತ ನಾನು ಇದನ್ನ ಕಣ್ಣು ಮುಚ್ಕೊಂಡು ನಂಬೋದು ವಾಟ್ ಎವರ್ ಇಟ್ ಸೇಸ್ ಅಂತ ಅರ್ಥ. that means so efficiently the government and the respective research institutes are working on this particular level. so last year ನಮಗೆ ನೆನಪಿರಬಹುದು ಒಡಿಶಾನಲ್ಲಿ ಎರಡು ಟ್ರೈನ್ ಎಕ್ಸ್ಪ್ಲೋಷನ್ ಎರಡು ಟ್ರೈನ್ ಕೊಲಿಷನ್ ಆಗಿತ್ತು. ಆ ಒಂದು ಟ್ರೈನ್ ಕೊಲಿಷನ್ ಅಲ್ಲಿ ಕೂಡ ನಮ್ಗೆ ಅಲ್ಲಿನ ರಿಸರ್ಚ್ ಅಲ್ಲಿ ಗೊತ್ತಾಗಿದ್ದು ಏನು ಅಂತಂದ್ರೆ that train did not have kavach system ಅಂತ. now that is why every train must have kavach system ಅನ್ನೋ ಒಂದು ರೂಲ್ ನ ಏನಿದೆ ಅದು ಜಾರಿಗೆ ತಂದಿದ್ದಾರೆ. and that is very important ಯಾಕಂದ್ರೆ ಎಷ್ಟು ಜನ ಲೈಫ್ಸ್ ಕಳ್ಕೊಳ್ತಾರೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆದಾಗ. okay so this is all about kavach and as we know that again I hope you have all understood. idralli enadru doubts idre you can definitely comment and let us know if you have any doubts regarding this. Next question, which company has recently andre May 2024 alli partnered with India Post for last mile e-commerce delivery service? ಓಕೆ ಸೊ ನಾವು ಕ್ವೆಶ್ಚನ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಯಾವುದೋ ಒಂದು ಕಂಪನಿ ಇಂಡಿಯಾ ಪೋಸ್ಟ್ ಜೊತೆ ಒಂದು ಕೊಲಾಬರೇಷನ್ ಆಗಿದೆ, ದಟ್ ಇಸ್ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಲಾಸ್ಟ್ ಮೈಲ್ ಇ ಕಾಮರ್ಸ್ ಡೆಲಿವರಿ ಸಿಸ್ಟಮ್. ಓಕೆ ಸೊ ಫಸ್ಟ್ ಆಫ್ ಆಲ್ ಲಾಸ್ಟ್ ಮೈಲ್ ಇ ಕಾಮರ್ಸ್ ಡೆಲಿವರಿ ಸಿಸ್ಟಮ್ ಅಂದ್ರೆ ಏನು ಅದನ್ನ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ಇದಕ್ಕೆ ಆನ್ಸರ್ ಯಾವ ಕಂಪನಿ ಇರ್ಬೋದು? ಇದರ್ ಊಬರ್ ಇಂಡಿಯಾ, ರೆಡ್ ಬಸ್, ಪೈ ಪ್ಲಾಟ್ಫಾರ್ಮ್ಸ್, F-Ship Logistics or Myntra. Answer ಯಾವ್ದಿರ್ಬೋದು? Which one you think is the answer? F-Ship Logistics. F-Ship Logistics ಈ ಒಂದು ಕಂಪನಿ ಇಂಡಿಯಾ ಪೋಸ್ಟ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ. ಏನಕ್ಕೆ ಅಂತಂದ್ರೆ ಲಾಸ್ಟ್ ಮೈಲ್ ಇ ಕಾಮರ್ಸ್ ಡೆಲಿವರಿ ಸಿಸ್ಟಮ್. ವಾಟ್ ಇಸ್ ದಿಸ್ ಲಾಸ್ಟ್ ಮೈಲ್? ಸೊ ಇವಾಗ ಲೆಟ್ ಅಸ್ ಕನ್ಸಿಡರ್, ಇವಾಗ ನಾವೆಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಇದ್ದಾಗ ನಮ್ಗೆ ಈಸಿಯಾಗಿ ಡೆಲಿವರಿ ಸಿಕ್ಬಿಡುತ್ತೆ ಅಲ್ವಾ? ಸ್ವಿಗ್ಗಿ, ಝೊಮ್ಯಾಟೊ 20 minutes 30 minutes ಡೆಲಿವರಿ ಸಿಕ್ಬಿಡುತ್ತೆ. ಒಂದ್ ಸ್ವಲ್ಪ ಟೌನ್ ಕಡೆ ಹೋದ್ರೆ ಡೆಲಿವರಿ ಸಿಗುತ್ತೆ ಆದ್ರೆ ಕಷ್ಟ. ಬಟ್ ಲೆಟ್ ಅಸ್ ಇಮ್ಯಾಜಿನ್ ಅನ್ಟಚ್ಡ್ ವಿಲೇಜಸ್, ಯಾವುದು ತುಂಬಾ ಇಂಟೀರಿಯರ್ ಅಲ್ಲಿರೋ ವಿಲೇಜ್ ಇರುತ್ತೆ, ಅನ್ಡೆವಲಪ್ಡ್ ವಿಲೇಜಸ್. ಓಕೆ ಈ ತರ ಅನ್ಡೆವಲಪ್ಡ್ ವಿಲೇಜಸ್ ಆಗಿರ್ಬೋದು ಅಥವಾ ತುಂಬಾ ಎಲ್ಲೋ ಇಂಟೀರಿಯರ್ ಅಲ್ಲಿರೋದು, ಅಲ್ಲಿ ಬರೀ ಪೋಸ್ಟಲ್ ಸರ್ವಿಸ್ ಮಾತ್ರ ಹೋಗೋ ಅಂತ ವಿಲೇಜಸ್ ಅಂತ ಅನ್ಕೊಳ್ಳೋಣ. ಅಂತ ಕಡೆ ನಾನು ಇಲ್ಲಿ ಒಂದು ಡೆಲಿವರಿ ಕೊಡಬೇಕು ಅಂತಂದ್ರೆ ವಾಟ್ ಇಸ್ ದ ಸೋರ್ಸ್? ಇವಾಗ ಇಫ್ ಐ ಎಮ್ ಅ ಸ್ಟಾರ್ಟ್ಅಪ್, ಓಕೆ ನಾನೊಂದು ಸ್ಟಾರ್ಟ್ಅಪ್ ಆಗಿ ನನ್ನ ಕಸ್ಟಮರ್, ನಾನು ಮೇ ಬಿ ಹ್ಯಾಂಡ್ಲೂಮ್ಸ್ ಸೆಲ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳೋಣ. ಯಾರೋ ಒಬ್ರು ಕಸ್ಟಮರ್ ನನ್ನ ಪ್ರಾಡಕ್ಟ್ ಅಲ್ಲಿ ಇಂಟ್ರೆಸ್ಟ್ ತೋರಿಸಿರ್ತಾರೆ. ಸೊ ನಾನು ಅವ್ರಿಗೆ ಮೇ ಬಿ ಮುಂಬೈಯಲ್ಲಿ ಕಳಿಸ್ಬೇಕು, ನಾನು ಎಲ್ಲೋ ಕರ್ನಾಟಕನಲ್ಲಿ ಒಂದು ಚಿಕ್ಕ ಹಳ್ಳಿನಲ್ಲಿ ಇದ್ದೀನಿ, ನನಗೆ ಇಂಡಿಯನ್ ಪೋಸ್ಟ್ ಬಿಟ್ಟು ಬೇರೆ ಯಾವ್ದು ಟ್ರಾನ್ಸ್ಪೋರ್ಟೇಷನ್ ಗೊತ್ತಿಲ್ಲ, ಅಂದ್ರೆ ಹೆಂಗೆ ಕಳಿಸ್ಬೇಕು ಅನ್ನೋದು ನನಗೆ ಗೊತ್ತಿರಲ್ಲ. ಸೊ ಈ ಒಂದು ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡೋದಕ್ಕೋಸ್ಕರ ಈ ಲಾಸ್ಟ್ ಮೈಲ್ ಇ ಕಾಮರ್ಸ್ ಡೆಲಿವರಿ ಸರ್ವಿಸ್ ಅನ್ನೋದು ತಂದಿದ್ದಾರೆ. ಸೊ ಈ ಒಂದು ಲಾಸ್ಟ್ ಮೈಲ್ ಇವಾಗ ಇಂಡಿಯನ್ ಪೋಸ್ಟ್ ಅಂತೂ ಎಲ್ಲ ಕಡೆ ಇರುತ್ತೆ. ವಾಟ್ ವಿಲ್ ದಿಸ್ F-Ship Logistics do? ಲಾಜಿಸ್ಟಿಕ್ಸ್ ಅಂದ್ರೆ their work is to transport, import export ಅಂತ ಎಲ್ಲೂ ಡಿಸ್ಟಿಂಕ್ಟ್ ಹೇಳಿಲ್ಲ, ಬಟ್ ದಿಸ್ ಇಸ್ ಓನ್ಲಿ ಫಾರ್ ವಿದಿನ್ ಇಂಡಿಯಾ. ಓಕೆ ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಅವರೆಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಹಾಗಿದ್ರೆ ಇಂಡಿಯಾನಲ್ಲೇ ವಿದಿನ್ ಇಂಡಿಯಾ ಒಂದು ಮೂಲೆಯಿಂದ ಇನ್ನೊಂದು ಮೂಲೆವರೆಗೂ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಎಲ್ಲಿ ಬೇಕಾದ್ರೂ ನಾನು ಡೆಲಿವರಿ ಮಾಡ್ಬೋದು ಅಂತ ಒಂದು ಆಪರ್ಚುನಿಟಿನ ಇಂಡಿಯಾ ಪೋಸ್ಟ್ F-Ship Logistics ಜೊತೆ ಕೊಲಾಬ್ರೇಟ್ ಮಾಡಿ ಅಲ್ಲಿನ ಯಾರ್ಯಾರು ವಿಲೇಜಸ್ ಅಲ್ಲಿ ಇರ್ತಾರೋ, ಅಂದ್ರೆ ವಿಲೇಜಸ್ ಅಂತ ನಾನು ಹೇಳಕ್ಕಾಗಲ್ಲ, ಎಲ್ಲೆಲ್ಲಿ ಲಾಜಿಸ್ಟಿಕ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ಗೆ ತುಂಬಾ ಕಷ್ಟ ಇರುತ್ತೋ ಫಾರ್ ಡೆಲಿವರಿ ಆರ್ ಇ ಕಾಮರ್ಸ್ ಬೇಸ್ಡ್, ಓಕೆ ಅಂತದಕ್ಕೋಸ್ಕರ they have used this. okay so ivaga what idar benefits ಏನು? see I gave you an example. ನಾನೊಂದು ಮ್ಯಾನುಫ್ಯಾಕ್ಚರರ್ ಆಗಿದ್ದು ನನ್ನ ಹ್ಯಾಂಡ್ಲೂಮ್ಸ್ ಅಲ್ಲಿ ಯಾರೋ ಇಂಟ್ರೆಸ್ಟ್ ತೋರಿಸಿದ್ರೆ ಒಂದು ಮೆಟ್ರೋಪಾಲಿಟನ್ ಸಿಟಿ ಅಥವಾ ಅಡಾನಿ ಅಂಬಾನಿಗೆ ಒಂದು ಡ್ರೆಸ್ ಯಾರೋ ಕೊಂಡ್ಕೊಂಡಿಲ್ಲ ಅಂದ್ರೆ ಅಂತ ಲಾಸ್ ಆಗಲ್ಲ. ಬಟ್ ಲೆಟ್ ಅಸ್ ಇಮ್ಯಾಜಿನ್ ಅ ಪರ್ಸನ್ ಸರ್ವಿಂಗ್ MSME, ಆಯ್ತಾ, ಯಾವುದೋ ಒಂದು ಸ್ಮಾಲ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸ್ ಇರ್ಬೋದು ಅಥವಾ ಯಾರೋ ಒಬ್ಬ ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿರ್ಬೋದು, ಅಂಡ್ ಹಿ ಸಮ್ವೇರ್ ಇನ್ ದಿ ಇಂಟೀರಿಯರ್ ಪಾರ್ಟ್, ಅಲ್ಲಿ ಇಂಡಿಯನ್ ಪೋಸ್ಟ್ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಜನಕ್ಕೆ ಈ ಒಂದು ಸರ್ವಿಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಸರ್ವಿಸ್ ಮುಖಾಂತರ ಏನಾಗುತ್ತೆ ಅಂದ್ರೆ ದೇ ಕ್ಯಾನ್ ಟೇಕ್ ಹೆಲ್ಪ್ ಆಫ್ ದಿಸ್ ಲಾಜಿಸ್ಟಿಕ್ಸ್, ಅವ್ರ ಕಡೆಯಿಂದ ಕಸ್ಟಮರ್ಸ್ ಗೆ ಡೆಲಿವರಿ ಮಾಡಬಹುದು. ಸೊ ದಟ್ ಇಸ್ ವಾಟ್ ಡೈರೆಕ್ಟ್ ಟು ಕಸ್ಟಮರ್. ಓಕೆ ಡೈರೆಕ್ಟ್ ಟು ಕಸ್ಟಮರ್ ಡೆಲಿವರಿ ಮಾಡಬಹುದು. ಯಾರು ಮಾಡಬಹುದು? ಸೊ ಸ್ಟಾರ್ಟ್ಅಪ್ಸ್, ಎನಿ ಸ್ಟಾರ್ಟ್ಅಪ್ಸ್, ಓಕೆ ವಿಚ್ ಲ್ಯಾಕ್ಸ್ ಲಾಜಿಸ್ಟಿಕ್ ಫೆಸಿಲಿಟಿ ಅಂತವರು ಇದನ್ನ ಯೂಸ್ ಮಾಡ್ಕೊಬಹುದು. ಸ್ಮಾಲ್ ಅಂಡ್ ಮೀಡಿಯಂ ಬಿಸ್ನೆಸಸ್ ಅವರು ಅಥವಾ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್
ಸೊ ಇಂಥವರಿಗೆ ಇದು ತುಂಬಾ ಬೆನಿಫಿಟ್ ಆಗುತ್ತೆ. ದಿಸ್ ಪಾರ್ಟ್ನರ್ಶಿಪ್ ಇಸ್ ಗೋಯಿಂಗ್ ಟು ಬೆನಿಫಿಟ್ ಅ ಲಾಟ್ ಟು ದೀಸ್ ಪೀಪಲ್. ಸೊ ಇದರ ಮುಖ ವಾಟ್ ಇಸ್ ದ ಏಮ್ ಇಂಡಿಯಾ ಪೋಸ್ಟ್ ಏನಕ್ಕೆ ಇದು ಮಾಡಬೇಕು ಅಂತ ಇದ್ದಾರೆ? ಬಿಕಾಸ್ ವಿ ನೀಡ್ ಟು ಕ್ರಿಯೇಟ್ ಎಕನಾಮಿಕಲ್ ಡೆಲಿವರೀಸ್, ಓಕೆ, ಪರ್ಟಿಕ್ಯುಲರ್ಲಿ ರೂರಲ್ ಏರಿಯಾಸ್ ವಿತ್ ಲೆಸ್ ಡೆವಲಪ್ಡ್ ಲಾಜಿಸ್ಟಿಕ್ಸ್ ಇನ್ಫ್ರಾಸ್ಟ್ರಕ್ಚರ್. ಎಲ್ಲಿ ಡೆಲಿವರಿ ಪಾರ್ಟ್ನರ್ಶಿಪ್ಸ್, ಡೆಲಿವರಿ ಅನ್ನೋ ಒಂದು ಏನಿದೆ ಡೆಲಿವರಿಂಗ್ ಪ್ರಾಡಕ್ಟ್ಸ್, ಓಕೆ, ಇಂಥದ್ದು ಎಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಹಿಂಜರಿಕೆ ಇರುತ್ತೆ, ಅಂತ ಕಡೆ ಈ ಒಂದು ಪಾರ್ಟ್ನರ್ಶಿಪ್ ವರ್ಕ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್ ನೇಷನ್ ವೈಡ್. ಅಂದ್ರೆ ಎಲ್ಲಾ ಕಡೆ ಒಂದು ದೇಶದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆವರೆಗೂ ಇದು ತಗೊಂಡು ಹೋಗುತ್ತೆ. ವೇರ್ ಎವರ್ ಇಂಡಿಯಾ ಪೋಸ್ಟ್ ಇಸ್ ದೇರ್. ಸೊ ವಿ ನೋ ದಟ್ ಇಂಡಿಯಾ ಪೋಸ್ಟ್ ಇಸ್ ದೇರ್ ಎವ್ರಿವೇರ್. ಭಾರತದಲ್ಲಿ ಇಂಡಿಯಾ ಪೋಸ್ಟ್ ಅಂತೂ ಎಲ್ಲಾ ಕಡೆ ಇದೆ. ಸೊ ಇಟ್ ಇಸ್ ಗೋಯಿಂಗ್ ಟು ಅಸಿಸ್ಟ್ ವಾಟ್ ಎವರ್ ಆರ್ ದ ಬಿಸ್ನೆಸಸ್. ಓಕೆ, ಆ ಬಿಸ್ನೆಸಸ್ ಲಾಸ್ ಅಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಅವರಿಗೆ ಡೆವಲಪ್ಮೆಂಟ್ ಮಾಡುವಂತ ಸಾಧ್ಯತೆ ಇರುತ್ತೆ, ಆ ಒಂದು ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಸಿಗುತ್ತೆ ಅನ್ನೋ ಒಂದು ಏಮ್ ಇಟ್ಕೊಂಡು this partnership has been made. Next question. Indian Farmers Fertilizer Cooperative Limited. Okay, so now Indian Farmers Fertilizer Cooperative Limited. So this is a fertilizer, or as the name suggests, it's a cooperative limited. It has received dash approval to launch its Indian Farmers Fertilizer Cooperative Limited Nano Zinc Liquid and Indian Farmers Fertilizer Cooperative Limited Nano Copper Fertilizers. Okay, they want to release this. Now ಈ ಡ್ಯಾಶ್ ಅಲ್ಲಿ ಏನ್ ಫಿಲ್ ಮಾಡಬಹುದು? ವಾಟ್ ಇಸ್ ದಟ್ ದೇ ಆರ್ ಗೋಯಿಂಗ್ ಟು ಡು? ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಇಂಡಿಯಾ ಅಂದ್ರೆ ಸಿ ದಿಸ್ ಕೋಆಪರೇಟಿವ್ ಒಂದು ಏನೋ ರಿಸೀವ್ ಮಾಡ್ಕೊಂಡಿದೆ. ಇಟ್ಸ್ ಅ ಕೋಆಪರೇಟಿವ್ ಅಂದ್ರೆ ಇಟ್ ಮಸ್ಟ್ ಕಮ್ ಅಂಡರ್ ಸಮ್ ಅದರ್ ಇನ್ಸ್ಟಿಟ್ಯೂಷನ್ ಅಲ್ವಾ? ಸೊ ಮೇ ಬಿ ಅ ಲೈಸೆನ್ಸ್, ಇಟ್ ವುಡ್ ಹ್ಯಾವ್ ರಿಸೀವ್ಡ್ ಸಮ್ ಕೈಂಡ್ ಆಫ್ ಲೈಸೆನ್ಸ್, ಆಯ್ತಾ? ಸೊ ಆ ಲೈಸೆನ್ಸ್ ಮುಖಾಂತರ ಈ ಒಂದು ನ್ಯಾನೋ ಫರ್ಟಿಲೈಸರ್ಸ್, ಯಾವುದು ನ್ಯಾನೋ ಜಿಂಕ್ ಮತ್ತೆ ನ್ಯಾನೋ ಕಾಪರ್ ಫರ್ಟಿಲೈಸರ್ಸ್ ವಿಚ್ ಆರ್ ಬೇಸಿಕಲಿ ಇನ್ ದ ಲಿಕ್ವಿಡ್ ಫಾರ್ಮ್, ಅದನ್ನ ಟು bring it to commercialize, ಆ ಒಂದು ಅಥಾರಿಟಿ ಸಿಕ್ಕಿರಬಹುದು. ಸೊ ಹೂ ಹ್ಯಾಸ್ ಗಿವನ್ ದಟ್ ಅಥಾರಿಟಿ ಅಥವಾ ಅಪ್ರೂವಲ್ ಯಾರು ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್ ವುಡ್ ಬಿ ದಿ ಆನ್ಸರ್? Food Safety and Standards Authority of India, Ministry of Agriculture and Farmers Welfare, Fertilizer Control Order, or National Fertilizers Limited. What could be the answer? Fertilizer Control Order. So see, we have ಇಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು ಈ ಕ್ವೆಶ್ಚನ್ ಆನ್ಸರ್ ಮಾಡಬಹುದಾಗಿತ್ತು, right? Food Safety and Standards Authority of India, it's an institution. Now again, Ministry of Agriculture, this is a ministry. National Fertilizer Limited ಅಂದ್ರೆ it's a enterprise, government enterprise. Now ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಅನ್ನೋದು ಮಾತ್ರ ಯಾವುದೋ ಒಂದು ಆರ್ಡರ್ ಅಥವಾ ಲೈಸೆನ್ಸ್ ತರ ಕಾಣಿಸ್ತಿದ್ಯಾ? ಬೇಸಿಕಲಿ ದಿಸ್ ಇಸ್ ಅ ರೆಗ್ಯುಲರ್ ಫ್ರೇಮ್ ವರ್ಕ್, ಒಂದು ರೆಗ್ಯುಲೇಟರಿ ಫ್ರೇಮ್ ವರ್ಕ್. ಈ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಡಿಸೈನ್ ಮಾಡೋದು ಗವರ್ಮೆಂಟ್ ಆಫ್ ಇಂಡಿಯಾ. ಏನಕ್ಕೆ ಡಿಸೈನ್ ಮಾಡ್ತಾರೆ? ಬಿಕಾಸ್ ವಿ ನೀಡ್ ಟು ನೋ, ಇವಾಗ ನಾನೊಂದು ಫರ್ಟಿಲೈಸರ್ ಮಾರ್ಕೆಟ್ ತರ್ತಾ ಇದ್ದೀನಿ ಅಂದ್ರೆ ಹೌ ಎಫಿಷಿಯಂಟ್ ಇಸ್ ದಟ್ ಫರ್ಟಿಲೈಸರ್, ವೆದರ್ ಇಟ್ ಇಸ್ ಹಾರ್ಮಿಂಗ್ ದ ಸಾಯಿಲ್ ಆರ್ ವೆದರ್ ಇಟ್ ಇಸ್ ಬೆನಿಫಿಟಿಂಗ್ ದ ಸಾಯಿಲ್. ಫಾರ್ಮರ್ಸ್ಗೆ ಅದರಿಂದ ಜಾಸ್ತಿ ಪ್ರೊಡಕ್ಷನ್ ಸಿಗ್ತಾ ಇದೆಯಾ ಇಲ್ವಾ, ಪ್ರತಿಯೊಂದು ಅಸೆಸ್ ಮಾಡಿ ಒಂದು ಫ್ರೇಮ್ ವರ್ಕ್ ಮುಖಾಂತರ ತಂದಿರ್ತಾರೆ, and that is fertilizer control order. So ಈ ಒಂದು ಆರ್ಡರ್ ಪಾಸ್ ಆದ್ಮೇಲೆನೆ, okay, they have given approval basically through this regulatory framework. IFFCO has got approval. ಏನಕ್ಕೆ approval? To commercialize nano zinc and nano copper fertilizers. So now they are available to sell. So Indian Farmer Fertilizer Cooperative Limited. So idenandre this is a cooperative society, agricultural cooperative society. Okay, so what their major role is to manufacture and sell the fertilizers. Our kelsane adu. Okay, so now they have manufactured and sold zinc, nano zinc and nano copper. Adra approval kuda fertilizer control order mukhantara namge sikkide. Now what is that we need to learn? Some important things. First of all, ಇವಾಗ ನಾವೇನ್ ಯೂಸ್ ಮಾಡ್ತಾ ಇದೀವಿ ಆ ಕನ್ವೆನ್ಷನಲ್ ಫರ್ಟಿಲೈಸರ್. ನ್ಯಾನೋ ಫರ್ಟಿಲೈಸರ್ ಗಿಂತ ಏನಕ್ಕೆ ಅಂದ್ರೆ ಕನ್ವೆನ್ಷನಲ್ ಫರ್ಟಿಲೈಸರ್ ನ ನ್ಯಾನೋ ಫರ್ಟಿಲೈಸರ್ ಮುಖಾಂತರ ನಾವ್ ಏನಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಫಸ್ಟ್ಲಿ ಸಿ ಕನ್ವೆನ್ಷನಲ್ ಅಂತಂದ್ರೆ ನಾರ್ಮಲ್ ಪೌಡರ್ ತರ ಇರುತ್ತಾ? ದಟ್ ಇಸ್ ನಾಟ್. ನ್ಯಾನೋ ಇಸ್ ವೆರಿ ಮೈನ್ಯೂಟ್, ಅಂದ್ರೆ ನಾವು ನನ್ನ ಕಣ್ಣಿಂದ ಕೂಡ ನೋಡಕ್ ಆಗಲ್ಲ. ಲೈಕ್ 1/9 ಪಾರ್ಟ್ ಆಫ್ ಅವರ್ ಹೇರ್, ದಟ್ ಇಸ್ ನ್ಯಾನೋ, ಕರೆಕ್ಟ್? ಸೊ ಅಷ್ಟು ಚಿಕ್ಕದಿರೋದು. ವೆನ್ ಐ ಪುಟ್ ಇಟ್ ಇನ್ ದ ಸಾಯಿಲ್, ವೆನ್ ಐ ಪೋರ್ ಇಟ್ ಆನ್ ದ ಸಾಯಿಲ್, ಏನಾಗುತ್ತೆ ಅಂದ್ರೆ ತುಂಬಾ ಕೆಳಗಡೆ ಹೋಗುತ್ತೆ, ಆಳಕ್ಕೆ ಹೋಗುತ್ತೆ. ಸೊ ಮಳೆ ಬಂದಾಗ ಕೊಚ್ಕೊಂಡು ಹೋಗೋದಿಲ್ಲ, ನೀರಿಂದ ಕೊಚ್ಕೊಂಡು ಹೋಗೋದಿಲ್ಲ. ಇನ್ಸ್ಟೆಡ್ ಇಟ್ ಗೋಸ್ ಅಂಡ್ ತುಂಬಾ ಮೆತ್ತಗೆ ಹೋಗುತ್ತೆ, ಅದು ಒಂದೇ ಸತಿ ಹೋಗ್ಬಿಡಲ್ಲ. ಓಕೆ, ಬಟ್ ಕನ್ವೆನ್ಷನಲ್ ಫರ್ಟಿಲೈಸರ್ಸ್ ಏನಾಗುತ್ತೆ ಅಂತಂದ್ರೆ ಇಟ್ ಟೇಕ್ಸ್, ಒಟ್ಟಿಗೆ ಹೋಗುತ್ತೆ ಮತ್ತೆ ತುಂಬಾ ಆಳಕ್ಕೆ ಹೋಗೋದಿಲ್ಲ, ಭೂಮಿ ಮಣ್ಣಿನ ತುಂಬಾ ಆಳ ಮಟ್ಟಕ್ಕೆ ಹೋಗೋದಿಲ್ಲ. ಸೊ ಮಳೆ ಬಂದಾಗ
when top layer of the soil goes away, adu kuda fertilizer kuda hogbidutte. So then what happens is the soil will lose its fertility. Okay, so now fertilizers hakudrunu soil namge fertile age irodilla. Hagagi it is better to use nano, and comparatively the liquid part of nano fertilizer ye namge ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಇವಾಗ the quantity would basically reduce. nano ನಲ್ಲಿ ನೋಡಿದಾಗ the quantity would basically reduce, also the price would be reduced in some cases. So ಹಾಗಾಗಿ it is economical for farmers. That is why nano fertilizers are better substituents as of the research. Okay, so now coming to this, ಇವಾಗ ನಾನು ಏನಕ್ಕೆ ಕಾಪರ್ ಮತ್ತೆ ಜಿಂಕ್ ಫರ್ಟಿಲೈಸರ್ ನ ನೋಡ್ತಾ ಇದ್ದೀನಿ ಅಂದ್ರೆ, as we have discussed, to mitigate zinc and copper deficiencies. ಎಲ್ಲಿ ಸಾಯಿಲ್ ಅಲ್ಲಿ, ಅಗ್ರಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಮತ್ತೆ soil and basically we have to improve, then only when the crops will be healthier. Okay, and to boost productivity. So ಯಾವಾಗ ನಾವು ನ್ಯೂಟ್ರಿಯೆಂಟ್ಸ್ ಸರಿಯಾಗಿ ಕೊಡ್ತೀವೋ ಆವಾಗ ಪ್ರೊಡಕ್ಟಿವಿಟಿ ಕೂಡ ಸರಿಯಾಗಿ ಚೆನ್ನಾಗಿ ಇರುತ್ತೆ. Okay, and these fertilizers, so ಎಲ್ಲಿವರೆಗೂ ಇರುತ್ತೆ ಈ ಫರ್ಟಿಲೈಸರ್ಸ್ ನ ಯೂಸಲಿ 3 ವರ್ಷದವರೆಗೂ ಇರುತ್ತೆ. ಅದು ಹೇಳಿರೋದು ಗವರ್ನಮೆಂಟ್ ಆಫ್ ಇಂಡಿಯಾ. And last year ಇಂದ ಸ್ವಲ್ಪ ರೀಸೆಂಟ್ ಡೆವಲಪ್ಮೆಂಟ್ಸ್ ಮುಖಾಂತರ ನೋಡ್ಕೊಂಡ್ರೆ, as of now there are 5 nano fertilizers. Okay, so ಇದೆಲ್ಲ ಲಾಸ್ಟ್ ಇಯರ್ ಅಲ್ಲಿ ರಿಲೀಸ್ ಆಗಿತ್ತು. So along with these two, that is nano zinc and nano copper. In addition to these two, there is nano urea, nano diammonia phosphate or DAP, and nano urea plus. Okay, these are 5 more additions. Idu agide. So idella commercial use alli ide. So there is a lot of advantage of nano fertilizers compared to the conventional fertilizers, and they are also proving efficient. Productivity nalli irbodu or whatever it is, they are proving efficient. Next question. The International Leopard Day is annually observed across the globe on 3rd May. Okay, so ಇದರಿಂದ ನಮಗೆ ಏನು ಗೊತ್ತಾಗುತ್ತೆ, ಮೇ 3ನೇ ತಾರೀಕು ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ, ಇಂಟರ್ನ್ಯಾಷನಲ್ ಲೆಪರ್ಡ್ಸ್ ಡೇ ಅಂತ we remember. Okay, why do we have to celebrate any important days? Basically, one of the major reasons would be to raise awareness about the conservation and protection of leopards. So we know what is leopard, right? So adondu wild animal, it's a wild cat, and leopards are found to be very adaptive. It's a very big and adaptive cat. Bega adapt agbidutte yavade habitat ge irbodu. Okay, now as per the International Union for Conservation of Nature, so this union, this particular organization is serving since 1963 so 64. So ಏನ್ ಮಾಡ್ತಾರೆ ಈ ಒಂದು ಆರ್ಗನೈಸೇಷನ್ ಏನ್ ಮಾಡುತ್ತೆ ಅಂದ್ರೆ, it basically works on all the plants, animals, flora, fauna, whatever. ಎಲ್ಲ ಒಂದು ಸ್ಪೀಶೀಸ್ ನೇಚರ್ ಅಲ್ಲಿ ಏನೇನಿದೆ ಅದು ಯಾವ ಸ್ಥಿತಿನಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡೋದು ಈ ಒಂದು ಆರ್ಗನೈಸೇಷನ್. ಸೊ ವೆನ್ ದೇ ಡೂ ಸರ್ಟನ್ ರಿಸರ್ಚ್ ಅಂಡ್ ಟೆಲ್ ಗವರ್ನಮೆಂಟ್, ಓಕೆ ಈ ಒಂದು ಸ್ಪೀಶೀಸ್ ಏನಿದೆ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇದೆ, ಅಂದ್ರೆ ಬೇಗ ಎಕ್ಸ್ಪ್ಲಾಯ್ಟೇಷನ್ ಇಂದ ಇರ್ಬೋದು, ಹ್ಯೂಮನ್ ಆಕ್ಟಿವಿಟೀಸ್ ಇಂದ ಇರ್ಬೋದು, ಲಾಸ್ ಆಫ್ ಹ್ಯಾಬಿಟೇಟ್ ಅಥವಾ ಏನಾದ್ರೂ ಓವರ್ ಹಂಟಿಂಗ್ ಏನಾದ್ರೂ ಇರ್ಬೋದು, ಇದರಿಂದ ಅದರ ಪೂರ್ತಿ ಪಾಪ್ಯುಲೇಷನ್ ಹೋಗ್ಬಿಡುತ್ತೆ, ಅದರ ಮಾರ್ಕ್ ಕೂಡ ಇಲ್ಲಂಗೆ ಅದ್ರ ಪಾಪ್ಯುಲೇಷನ್ ಹೋಗ್ಬಿಡುತ್ತೆ. So we have to maintain balance in the economy. We have to maintain balance in the ecosystem. That is very crucial. So ಅದಕ್ಕೋಸ್ಕರ government ಕೂಡ ಅದೇ ರೀತಿ steps, not just Indian government, ಎಲ್ಲ ದೇಶದ governments ಕೂಡ ಅದೇ ರೀತಿ steps ತಗೊಳ್ತಾರೆ. So ಆ ಒಂದು initiative ಗೋಸ್ಕರ this organization has something called as red list. Okay, red list. So ಈ ಒಂದು red list ಅಲ್ಲಿ ಯಾವ ಸ್ಪೀಶೀಸ್ ಆರ್ಗಾನಿಸಮ್ಸ್ ಇರುತ್ತೆ ಅಂತಂದ್ರೆ which is on a verge of extinction. ಸ್ವಲ್ಪ ಹ್ಯೂಮನ್ ಎಫರ್ಟ್ಸ್ ಆದ್ರೆ ಆ ಒಂದು ಪ್ರಾಣಿನ ನಾವು ಉಳಿಸ್ಕೊಳ್ಬಹುದು, ನಮ್ಮ ಎಕೋಸಿಸ್ಟಮ್ ಇಂದ ಅದನ್ನ ತೆಗೆದುಹಾಕೋ ಹಾಗಿರಲ್ಲ. ಬಿಕಾಸ್ ಎವ್ರಿ animal, birds or whatever, every species has its role in balancing nature. As per the International Union for Conservation of Nature's red list of threatened species, okay, ಒಂದು ರೆಡ್ ಲಿಸ್ಟ್ ಅಲ್ಲಿ ಥ್ರೆಟನ್ಡ್ ಸ್ಪೀಶೀಸ್ ಅಂದ್ರೆ ಅದ್ರ ಒಂದು ಹೆದರಿಕೆ ಇದೆ ಆ ಸ್ಪೀಶೀಸ್ ಮೇಲೆ, ಅದ್ರ ಬಂದು ತಿನ್ನುತ್ತೆ ಅನ್ನೋ ಹೆದರಿಕೆ ಅಲ್ಲ, ಅದು ಎಕ್ಸ್ಟಿಂಕ್ಟ್ ಆಗ್ಬಿಡುತ್ತಾ, ಅಂದ್ರೆ ಎಕ್ಸ್ಟಿಂಕ್ಟ್ ಅಂದ್ರೆ ಪೂರ್ತಿ ಹೋಗ್ಬಿಡುತ್ತಾ, ಈ ಪ್ರಪಂಚದಿಂದಾನೇ ವಾಪಸ್ ಬರುತ್ತೆ, ಅಂದ್ರೆ ನಾಟ್ ಇವನ್ ಸಿಂಗಲ್ ಮೆಂಬರ್ ಆಫ್ ದಟ್ ಫ್ಯಾಮಿಲಿ ವುಡ್ ಬಿ ಸಸ್ಟೈನಿಂಗ್, ಆ ರೀತಿ ಎಕ್ಸ್ಟಿಂಕ್ಟ್ ಆಗ್ಬಿಡುತ್ತಾ ಅನ್ನೋ ತರ. That is a report basically. So leopard is listed as dash with some subspecies classified as critically endangered. So ಯಾವ ಲಿಸ್ಟ್ ಅಲ್ಲಿ leopard na ಹಾಕಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. Who? This International Union for Conservation of Nature. Okay, whether it is endangered, near threatened, least concerned, vulnerable, extinct in the world. Which one you think is the answer? I hope you have understood the question. Which one you think is the answer?
It is vulnerable. Okay, vulnerable list. Now let us understand the terminologies. Endangered ಅಂತಂದ್ರೆ ಏನು, ಈ ಒಂದೊಂದು ಟರ್ಮಿನಾಲಜೀಸ್ ನಾವು ಕಲ್ತ್ಕೊಳ್ಳೋಣ. ಓಕೆ, ಸೊ ವಾಟ್ ಇಸ್ ಎಂಡೇಂಜರ್ಡ್? ಎಂಡೇಂಜರ್ಡ್ ಅಂದ್ರೆ ಸಮಥಿಂಗ್ ಓಕೆ ಯಾವುದೋ ಎಕ್ಸ್ಟಿಂಕ್ಟ್ ಆಗುವಂತ ಒಂದು ಡೇಂಜರ್, ಅಂಡ್ ಆಲ್ಮೋಸ್ಟ್ ಎಕ್ಸ್ಟೆಂಡ್ ಮೇ ಬಿ ಪಾಪ್ಯುಲೇಷನ್ ತುಂಬಾ ಡಿಕ್ರೀಸ್ ಆಗ್ಬಿಟ್ಟು ನಾವು ಅದನ್ನ ಗಮನ ಕೊಟ್ಟಿಲ್ಲ ಅಂದ್ರೆ ಮೇ ಬಿ ಇನ್ 1 year or 2 year ಕಂಪ್ಲೀಟ್ ಆಗಿ ಎಕ್ಸ್ಟೆಂಟ್ ಆಗ್ಬಿಡ್ಬೋದು. ಆ ತರ ಒಂದು ಸಿಚುವೇಶನ್ ಯಾವುದೋ ಪ್ರಾಣಿ ಪಕ್ಷಿ ಯಾವ್ದಾದ್ರು ಸ್ಪೀಶೀಸ್ ಓಕೆ ವಿಚ್ ಇಸ್ ಎಕ್ಸಿಸ್ಟಿಂಗ್ ಇನ್ ದ ನೇಚರ್ ಅಂತದಕ್ಕೆ ಬಂದ್ರೆ ವಿ ಸೇ ಇಟ್ ಇಸ್ ಎಂಡೇಂಜರ್ಡ್. ಓಕೆ, ನಿಯರ್ ಥ್ರೆಟೆಂಡ್ ಅಂದ್ರೆ ಓಕೆ ಎಂಡೇಂಜರ್ಡ್ ಲಿಸ್ಟ್ ಅಂತೂ ಇಲ್ಲ, ಬಟ್ ಎಕ್ಸ್ಪ್ಲಾಯ್ಟೇಷನ್ ಆದ್ರೆ ಎಂಡೇಂಜರ್ಡ್ ಲಿಸ್ಟ್ ಗೆ ಹೋಗಬಹುದು. ದಟ್ ಇಸ್ ನಿಯರ್ ಥ್ರೆಟೆಂಡ್. ಲೀಸ್ಟ್ ಕನ್ಸರ್ನ್ ಅಂದ್ರೆ ಇಟ್ ಇಸ್ ಚಿಲ್ಡ್ ಔಟ್, ನೋಬಡಿ ಇಸ್ ಟೇಕಿಂಗ್ ಕನ್ಸರ್ನ್ ಅಬೌಟ್ ಇಟ್. ಇಟ್ಸ್ ಪಾಪ್ಯುಲೇಷನ್ ಇಸ್ ಸಫಿಷಿಯಂಟ್. ಒಂದು ಎಕೋಸಿಸ್ಟಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲಾ ಒಂದು ಪಾಪ್ಯುಲೇಷನ್ ನಂಬರ್ ಆಫ್ ಪಾಪ್ಯುಲೇಷನ್ ಆಂಪಲ್ ನಂಬರ್ ಆಫ್ ಪಾಪ್ಯುಲೇಷನ್ ಇದೆ. ಅದಕ್ಕೋಸ್ಕರ ವಿ ಸೇ ಲೀಸ್ಟ್ ಕನ್ಸರ್ನ್. ವೆನ್ ಐ ಟಾಕ್ ಅಬೌಟ್ ವಲ್ನರಬಲ್ ಅಂತಂದ್ರೆ ಅಂದ್ರೆ ಇಟ್ ಇಸ್ ವೆರಿ ಈಸಿ ಟು ಎಕ್ಸ್ಪ್ಲಾಯ್ಟ್. ಓಕೆ, ಮೇ ಬಿ ಡ್ಯೂ ಟು ಲಾಸ್ ಆಫ್ ಹ್ಯಾಬಿಟೇಟ್ ಆಗಿರ್ಬೋದು ಅಥವಾ ಓವರ್ ಹಂಟಿಂಗ್ ಆಗಿರ್ಬೋದು. ಪೀಪಲ್ ಲೈಕ್ ಟು ಹಂಟ್ ಇಟ್, ಸೊ ದಟ್ ಇಸ್ ವಲ್ನರಬಲ್. ಇಟ್ ಇಸ್ ವಲ್ನರಬಲ್ ಟು ಎಕ್ಸ್ಟಿಂಕ್ಷನ್. ಅಂದ್ರೆ ಮೇ ಬಿ ದಟ್ ಇಸ್ ವಾಟ್ ಡ್ಯೂ ಟು ಗ್ಲೋಬಲೈಸಿಂಗ್ ವಾಟ್ ಎವರ್ ದಿ ಇಕಾನಮಿ ಇಸ್ ಡೂಯಿಂಗ್ ನೌ. ಓಕೆ, ಆ ಒಂದು ಇಕಾನಮಿಕ್ ಇಂಪ್ಯಾಕ್ಟ್ ಏನಿದೆ ಎಕೋಸಿಸ್ಟಮ್ ಅಲ್ಲೂ ಆದಾಗ ಹ್ಯಾಬಿಟೇಟ್ ಲಾಸ್ ಮುಖಾಂತರ ಆಗಿರ್ಬೋದು, ಏನೇ ಇದರಿಂದ ಆಗಿರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಲೆಪರ್ಡ್ ಐ ಹ್ಯಾವ್ ಟೋಲ್ಡ್ ಯು ದಟ್ ಇಟ್ ಇಸ್ ಅಡಾಪ್ಟಬಲ್, ಹೈಲಿ ಅಡಾಪ್ಟಬಲ್. ಅಷ್ಟು ಈಸಿಯಾಗಿ ಅಡ್ಜಸ್ಟ್ ಆಗುತ್ತೆ. ಬಟ್ ಒಂದ್ ಸ್ವಲ್ಪ ಹ್ಯಾಬಿಟೇಟ್ ಲಾಸ್ ಅಥವಾ ಹಂಟಿಂಗ್ ಎಕ್ಸ್ಪ್ಲಾಯ್ಟೇಷನ್ ಆದಾಗ ಇಟ್ ಇಸ್ ಸ್ಟಿಲ್ ಇನ್ ಡೇಂಜರ್. ಇಟ್ ಇಸ್ ವಲ್ನರಬಲ್. ಈ ಎಲ್ಲ ಒಂದು ಕಾರಣಕ್ಕೆ ಇದು ವಲ್ನರಬಲ್ ಅಂತ ನಾನು ಹೇಳ್ಬೋದು. ಅಂಡ್ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್. ಸೊ ಅಂದ್ರೆ ಕೆಲವೊಂದು 10 ವರ್ಷದ ಮುಂಚೆ ಇತ್ತು, ಬಟ್ ಇವಾಗಿಲ್ಲ. ಒಂದು ಒಂದು ಸ್ಪೀಶೀಸ್ ಕೂಡ ಅದರದ್ದು ಇಲ್ಲ, ಒಂದು ಫ್ಯಾಮಿಲಿ ಮೆಂಬರ್ ಕೂಡ ಇಲ್ಲ. ದಟ್ ಇಸ್ ವಾಟ್ ವಿ ಸೇ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್. So when I talk about leopards, India nalli leopards population 13,874 ishtu population 874 population ashtu leopard ide. Okay, adralli highest population ನಾವು ನೋಡೋದು ಮಧ್ಯ ಪ್ರದೇಶದಲ್ಲಿ ಅರೌಂಡ್ 3000 to 4000 ರೇಂಜ್ ಅಲ್ಲೇ ಇರುತ್ತೆ. 4000 ಕ್ಕೂ ಕಡಿಮೆ ಇರುತ್ತೆ, ಬಟ್ ಹೈಯೆಸ್ಟ್ ಪಾಪ್ಯುಲೇಷನ್ ನಾವು ನೋಡೋದು ಮಧ್ಯ ಪ್ರದೇಶದಲ್ಲಿ, ಫಾಲೋಡ್ ಬೈ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು. Okay, later now what we have to focus is about this Alwar Siriksha Tiger Reserve. Okay, so illivagu ನಾವು ನೋಡಿದ್ದು ಸ್ಟೇಟ್ಸ್ ಮಾತ್ರ, but here this is the first tiger reserve. Alwar Siriksha, this is the first tiger reserve in India where we see dense population of leopard. Bere yav tiger reserves allu ನಾವು ನೋಡಲ್ಲ. This is the only tiger reserve where we find a dense population of leopard. So ee ಒಂದು Alwar Siriksha irodu, it is in Rajasthan. It is in the state of Rajasthan. So this is a tiger reserve. So for your information, idu exam ಅಲ್ಲಿ ಕೇಳಿದ್ರೆ at least you should ivaga idara ಒಂದು static something like this has been come out in the news andre we can expect such questions also in the examination. So ಯಾವುದು ಬರಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಸ್ಟಾಟಿಕ್ ಪೋರ್ಷನ್ ಇಂದಾನು ತುಂಬಾ ಸತಿ ಕ್ವೆಶ್ಚನ್ಸ್ ಕೇಳ್ತಾರೆ. Moving on to the next and the last question of the day. In May 2024, okay, the Reserve Bank of India announced the interest rate of dash on floating rate saving bond 2034. Okay, so now what is this? First of all, idra ನಾವು ಏನು ಅರ್ಥ ಮಾಡ್ಕೊಳ್ಬೇಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನೋ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಇಂಟ್ರೆಸ್ಟ್ ರೇಟ್, ಎಷ್ಟು ಇಂಟ್ರೆಸ್ಟ್ ರೇಟ್ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇದ್ದಾರೆ? ಸಮಥಿಂಗ್ ಕಾಲ್ಡ್ as floating rate savings bond. Now what is this floating rate savings bond? ಯಾವ್ದಾದ್ರು ಕೇಳಿದ್ದೀರಾ? We will discuss about it. Okay, so now what will be your answer? What would be ಎಷ್ಟು percent Reserve Bank of India ಹೇಳಿರಬಹುದು? Whether 3.8%, 6%, 7.7%, 8.3% or 8%. What would be the answer? Comment ಮಾಡಬಹುದಾ? What would be the answer? The answer is 8%. So first of all, what is this floating rate savings bond? So ಇದರಲ್ಲಿ ಏನೋ ಒಂದು ಸೇವಿಂಗ್ಸ್ ಬಾಂಡ್ ಅಂತ ಅಂತೂ ಗೊತ್ತಾಯ್ತು, ರೈಟ್? ಯಾವ್ದು ನಾರ್ಮಲಿ ನಾವು ಹೆಂಗೆ ಬ್ಯಾಂಕ್ ಅಲ್ಲಿ ಸೇವಿಂಗ್ ಮಾಡ್ತೀವಿ, ಇದು ಕೂಡ ಒಂದು ಏನೋ ಸೇವಿಂಗ್ ಬಾಂಡ್, ಸೇವಿಂಗ್ ಬಾಂಡ್. ನಾ ವಾಟ್ ಇಸ್ ದಿಸ್ ಫ್ಲೋಟಿಂಗ್ ರೇಟ್? ಇವಾಗ ನಾನು FD ನಲ್ಲಿ ಒಂದು 2 ಲಕ್ಷ ಇಟ್ಟಿದ್ದೀನಿ ಅಂತ ಅನ್ಕೊಳ್ಳೋಣ. 2 ಲಕ್ಷ ಇಟ್ಟಿರೋದು ಮೇ ಬಿ ಫಾರ್ 2 years. ಸೊ ಪ್ರತಿ ವರ್ಷ ನನಗೆ 7% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಒಂದು ವರ್ಷ 7%
ಇಂಟ್ರೆಸ್ಟ್ ಕೊಟ್ರೆ ಎರಡನೇ ವರ್ಷ 7% ಇಂಟ್ರೆಸ್ಟ್ ಕೊಡುತ್ತೆ. ದಟ್ ರೇಟ್ ಇಸ್ ಕಾನ್ಸ್ಟೆಂಟ್. there will be no change in the rate. But floating rate ಅಲ್ಲಿ ಹಾಗಲ್ಲ. floating savings bond ಅಥವಾ whatever comes under this ಆ ತರ ಇರೋದಿಲ್ಲ. For every 6 months the rate will be revised. The interest rates will be revised. ಈ interest rate ಯಾವಾಗ ನಾರ್ಮಲ್ ಸೇವಿಂಗ್ಸ್ ಬಾಂಡ್ ಏನಿರುತ್ತೆ ಅದಕ್ಕಿಂತ ಹೆಚ್ಚೇ ಇರುತ್ತೆ. And that revision always is done by Reserve Bank of India. And this floating rate savings bond ಅನ್ನೋದು ಈ ಬಾಂಡ್ ನ ರಿಲೀಸ್ ಮಾಡೋದು ಗವರ್ನಮೆಂಟ್ ಆಫ್ ಇಂಡಿಯಾ. ಓಕೆ, ಸೊ ಗವರ್ನಮೆಂಟ್ ಆಫ್ ಇಂಡಿಯಾ ಈ ಬಾಂಡ್ ನ ರಿಲೀಸ್ ಮಾಡಿದ್ರೆ ಅದರ ಬೇಸ್ಡ್ ಮೇಲೆ ಪ್ರತಿ 6 ತಿಂಗಳಿಗೆ ಒಂದ್ಸತಿ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಇಟ್ ಇಸ್ ನಾಟ್ ಕ್ಯುಮುಲೇಟಿವ್. ಓಕೆ, ಇಟ್ ಇಸ್ ಹಾಫ್ ಇಯರ್ಲಿ. ವಾಟ್ ಎವರ್ ದಿ ಇಂಟ್ರೆಸ್ಟ್ ರೇಟ್ ವಿ ಗೆಟ್ ಇಸ್ ಹಾಫ್ ಇಯರ್ಲಿ. ಸೊ ಈ ಒಂದು ಹಾಫ್ ಇಯರ್ಲಿ ಇಂಟ್ರೆಸ್ಟ್ ರೇಟ್ ಡಿಸೈಡ್ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಫ್ಲೋಟಿಂಗ್ ರೇಟ್. ದಟ್ ಮೀನ್ಸ್ ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್. ದ ರೇಟ್ ಇಸ್ ನಾಟ್ at all constant. It is variable. Okay, so let us give some insight about the floating rate savings bond. Let us give some insight into the floating rate savings bond. What is this? As I told you, ಈ ಒಂದು ಬಾಂಡ್ ಏನಿದೆ ರಿಲೀಸ್ ಮಾಡೋದು ಗವರ್ನಮೆಂಟ್ ಆಫ್ ಇಂಡಿಯಾ. ಅದರ ಇಂಟ್ರೆಸ್ಟ್ ರೇಟ್ ಪ್ರತಿ 6 ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಅಂಡ್ ವಿ ಆಲ್ವೇಸ್ ಸಿ ದಿ ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ರೇಟ್ ಅನ್ನೋದು ಓಕೆ, ಇಂಟ್ರೆಸ್ಟ್ ಸಿಗೋದು ಕೂಡ Jan 1st ಮತ್ತೆ July 1st. These are the 2 dates where any customer who has invested in this particular bond would be getting interest. And so this is it changes after every 6 months. Normal savings bond ge savings bond ನಾವು ಎಲ್ಲಿ ಇಂಡಿಯನ್ ಪೋಸ್ಟ್ ಅಲ್ಲಿ ಮಾಡಬಹುದು ಅಥವಾ ಬೇರೆ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಮಾಡಬಹುದು. ಆ ಒಂದು ಸೇವಿಂಗ್ಸ್ ರೇಟ್ ಗಿಂತ ಇಲ್ಲಿ ನಮಗೆ ಜಾಸ್ತಿ ಸಿಗುತ್ತೆ. And one more thing about this is it is fixed for 7 years. The time period is 7 years. ಅದು ನಾನು ಇವಾಗ ನಾನು ವಿಡ್ರಾ ಮಾಡಬೇಕು ಅಂದ್ರೆ ಐ ಕ್ಯಾನಾಟ್ ವಿಡ್ರಾ. ಅಂಡ್ ಇಟ್ ಇಸ್ ಆಲ್ಸೋ ಟ್ಯಾಕ್ಸಬಲ್. ದಿಸ್ ಪರ್ಟಿಕ್ಯುಲರ್ ಬಾಂಡ್ ಓಕೆ, ದಟ್ ಇಸ್ ಆಲ್ಸೋ ಟ್ಯಾಕ್ಸಬಲ್. ಬಟ್ ಇದ್ರ ಮೇಲೆ ನಾನು ಲೋನ್ಸ್ ತಗೊಳ್ಬೇಕು ಅಥವಾ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಇದನ್ನ ನಾನು ಸೆಲ್ ಮಾಡಬೇಕು ಅಂದ್ರೆ ದಟ್ ವಿಲ್ ನಾಟ್ ಹ್ಯಾಪನ್. ಸೊ ದೀಸ್ ಆರ್ ಸಮ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್. ಇದನ್ನ ಯಾವ್ದಾದ್ರು ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಎನಿ ಒನ್ ಕ್ಯಾನ್ ಬೈ ದಿಸ್. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್. ಇದನ್ನ ನಾನು ಪರ್ಚೇಸ್ ಮಾಡಬೇಕು ಅಂದ್ರೆ ಐ ಕ್ಯಾನ್ ಬೈ ಥ್ರೂ ಕ್ಯಾಶ್ ಅಥವಾ ಎನಿ ಅದರ್ ಮೀನ್ಸ್ ಸಚ್ ಆಸ್ ಚೆಕ್ ಆಗಿರ್ಬೋದು, ಎನಿ ಎಲೆಕ್ಟ್ರಾನಿಕ್ ಫಾರ್ಮ್ ವಿ ಕ್ಯಾನ್ ಬೈ ಇಟ್. ಬಟ್ ಒಂದು ರೆಸ್ಟ್ರಿಕ್ಷನ್ ಏನಂದ್ರೆ ಇಫ್ ಐ ಆಮ್ ಪರ್ಚೇಸಿಂಗ್ ಇಟ್ ಥ್ರೂ ಕ್ಯಾಶ್ ದೆನ್ ಐ ಕ್ಯಾನ್ ಬೈ ದ ಬಾಂಡ್ ಅಪ್ ಟು 20,000. ಅದ್ರ ಮೇಲೆ ನಾನು ಟ್ರಾನ್ಸಾಕ್ಷನ್ ಮಾಡಕ್ಕಾಗಲ್ಲ. ಬಟ್ ಬೇರೆ ಫಾರ್ಮ್ ಚೆಕ್ ಕೊಡ್ತಾ ಇದ್ದೀನಿ ಅಥವಾ ಬೇರೆ ಎಲೆಕ್ಟ್ರಾನಿಕಲ್ ಟ್ರೇಡೆಡ್ ಫಂಡ್ ಮುಖಾಂತರ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದ್ರೆ ದೇರ್ ವಿಲ್ ಬಿ ನೋ ಲಿಮಿಟ್. ಓಕೆ, ಅಂಡ್ minimum investment will be of 1,000 rupees. Okay, that is the minimum investment, and maximum there is no cap. ಯಾವುದೇ ಒಂದು maximum capping ಇಲ್ಲ. ಬಟ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಬರೀ 20,000 ವರೆಗೂ ಅಷ್ಟೇ ನಾನು ಕೊಂಡ್ಕೊಳ್ಳೋಕ್ಕಾಗುತ್ತೆ. And it is also taxable under Income Tax Act 1961. And plus I cannot trade. It is not tradable in the secondary market, nor I can take any loans based on this bond. Okay, ಯಾವುದೇ ಎಲ್ಲಾದ್ರೂ ಸರಿ, ಯಾವುದೇ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಲಾದ್ರೂ ಸರಿ ಅಥವಾ ಎನಿವೇರ್ I cannot take loan. Plus no NRIs. NRIs ಅಂದ್ರೆ not resident Indians. They also cannot buy this bond. Okay, this is there only for the Indian residents. So Indian residents ಯಾವುದೇ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರ್ಬೋದು, they can go on for investing. Plus this is safe instrument. ಇದೇನು ಇವಾಗ ನಾನು ಪರ್ಚೇಸ್ ಮಾಡಿದ್ರೆ there is no fear that I will lose. There is nothing like that. So this is a safe instrument, and this is also considered as alternative for other saving instruments. So anyone can buy this. Government ಯಾವಾಗ ರಿಲೀಸ್ ಮಾಡ್ತಾರೋ ಆವಾಗ we can go and buy in banks. So this is all for today's current affairs. I hope you have enjoyed the session. ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಖಂಡಿತ ನನಗೆ ತಿಳಿಸಬಹುದು. We will respond to your comment, and if you are willing to join for the coaching centers because the exams are coming up, then you can join the Veranda Race where we are starting the session. ಹೊಸ ಬ್ಯಾಚಸ್ May 20th ಇಂದಾನೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಫ್ರೆಶ್ ಆಗಿ ನೀವು ಕಲಿಬೇಕು, ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತಿದ್ರೆ you can definitely think of joining to Veranda Race, Vijayanagar.